ಬಳ್ಳಾರಿಯಲ್ಲಿ ಭೀಕರ ಜೋಡಿ ಕೊಲೆ ಸದ್ದು. ಹೆಂಡತಿ ಮಾವನನ್ನ ಕೊಂದ ಪಾಪಿ ಪತಿ. ಕೊಲೆ ಮಾಡಿ ಶವದೆದುರು ಕುಳಿತ ಹಂತಕರು. ಸ್ಥಳಕ್ಕೆ ಐಜಿಪಿ ಹರ್ಷ ಭೇಟಿ ಪರಿಶೀಲನೆ. ಹೆಂಡತಿಯ ಮೇಲಿನ ಅತಿಯಾದ ಅನುಮಾನ ಹಾಗೂ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ತಂದೆ ಮತ್ತು ಮಗ ಸೇರಿ ಇಬ್ಬರನ್ನ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಬಳ್ಳಾರಿ ನಗರದ ಉಪವಿಭಾಗದ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಗ್ಗರೆಟ್ಟಿಯಲ್ಲಿ ಸಂಭವಿಸಿದೆ. ಆರೋಪಿಗಳಾದ 29 ವರ್ಷದ ತೇಜ ಮತ್ತು ಆತನ ತಂದೆ 50 ವರ್ಷದ ಗುರುಶಂಕರ್ ಎಂಬುವವರೇ ಈ ಕೃತ್ಯ ಎಸಗಿದ ಧೋಬಿ ಕೆಲಸ ಮಾಡಿಕೊಂಡಿದ್ದ ಹಂತಕರಾಗಿದ್ದಾರೆ. ತೇಜನ ಪತ್ನಿ 24 ವರ್ಷದ ನಾಗಲಕ್ಷ್ಮಿ ಹಾಗೂ ಆಕೆಯ ತಂದೆ 48 ವರ್ಷದ ಶ್ರೀನಿವಾಸ್ ಎಂಬುವವರನ್ನ ಮನೆಯ ಮುಂಭಾಗದಲ್ಲೇ ಬರ್ಬರವಾಗಿ ಕೊಲೆ ಮಾಡಿದೆ. ಕೃತ್ಯ ಎಸಗಿದ ಬಳಿಕ ಆರೋಪಿಗಳು ತಪ್ಪಿಸಿಕೊಳ್ಳಲು ಯತ್ನಿಸದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶವಗಳ ಮುಂದೆಯೇ ಕುಳಿತಿದ್ದ ದೃಶ್ಯ ಸ್ಥಳೀಯರಲ್ಲಿ ನಡುಕ ಹುಟ್ಟಿಸಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಐಜಿಪಿ ಹರ್ಷ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಪತ್ನಿಯ ನಡತೆಯ ಮೇಲಿನ ಸಂಶಯ ಹಾಗೂ ಹಠಾತ್ ಆದ ವಾಗ್ವಾದವೇ ಈ ಜೋಡಿ ಕೊಲೆಗೆ ಕಾರಣ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಎಂದಿದ್ದಾರೆ. ಈಗಾಗಲೇ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಬಳ್ಳಾರಿ ನಗರ ಉಪವಿಭಾಗದ ಈ ಎಪಿಎಂಸಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸು ವರದಿಯಾಗಿದೆ. ಮೂಲತಃ ಇದರಲ್ಲಿ ತೇಜು ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಆ ಹೆಂಡತಿಯ ಅಪ್ಪ ಅವರ ಮಾವ ಇಬ್ಬರನ್ನು ಹರಿತವಾದ ಆಯುಧಗಳೊಂದಿಗೆ ಹಲ್ಲೆ ಮಾಡಿ ಮನೆಯ ಮುಂಭಾಗದಲ್ಲಿ ಅವರು ಇಬ್ಬರು ಅಸುನೀಗಿದ್ದಾರೆ. ಈಗ ಪ್ರಾಥಮಿಕ ವಿಚಾರಣೆ ನಾವು ಮಾಡಲಾಗಿ ಇದರಲ್ಲಿ ಈ ತೇಜು ಅನ್ನೋನಿಗೆ ಅವರ ಹೆಂಡತಿ ಬಗ್ಗೆ ಕೆಲವು ಸಂಶಯಗಳಿದ್ದರಿಂದ ಅದರ ಪರಿಣಾಮವಾಗಿ ಆದ ವಾಗ್ವಾದದಲ್ಲಿ ಇದು ಆಗಿದೆ ಅಂತ ಈಗ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಇಬ್ಬರು ಆರೋಪಿಗಳು ತೇಜು ಮತ್ತು ಅವರ ತಂದೆ ಗುರುಶಂಕರ್ ಅಂತ ಇಬ್ಬರನ್ನೂ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ವಶಕ್ಕೆ ಪಡೆದು ನಾವು ಮುಂದಿನ ವಿಚಾರಣೆ ಮಾಡಿ ಇವರನ್ನ ಬಂಧನಕ್ಕೆ ಒಳಪಡಿಸಿ ನಾವಿನ್ನೂ ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಳೋರಿದ್ದೀವಿ. ಇದರ ಬಗ್ಗೆ ವಿವರವಾದ ಒಂದು ತನಿಖೆ ನಾವು ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತದೆ. ಸ್ಥಳ ಒಂದು ಬಹಳ ವೈಜ್ಞಾನಿಕವಾದ ಪರಿಶೀಲನೆಗೆ ನಮ್ಮ ಸೋಕೋ ತಂಡ, ಶ್ವಾನದಳ, ಹೀಗೆ ಎಲ್ಲ ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಎಲ್ಲ ಒಂದು ವಿಶ್ಲೇಷಣೆ ಮಾಡಿ ಇದು ವೆಪನ್ ಆಫ್ ಅಫೆನ್ಸ್ ಸಹ ನಾವು ಸೀಸ್ ಮಾಡಿದ್ದೇವೆ. ಈ ಕೇಸು ಬಹಳ ವಿವರವಾದ ಒಂದು ತನಿಖೆ ನಾವು ಮಾಡಿ ಮುಂದಿನ ಕ್ರಮಗಳನ್ನ ಕೈಗೊಳ್ಳುತ್ತೇವೆ. ಸ್ಥಳಕ್ಕೆ ಸೈನ್ಸ್ ಆ್ಯಂಡ್ ಫೋರೆನ್ಸಿಕ್ ಲ್ಯಾಬ್ ತಂಡ, ಶ್ವಾನದಳ ಹಾಗೂ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಆಗಮಿಸಿ ವೈಜ್ಞಾನಿಕ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಗೆ ಬಳಸಿದ್ದ ಹರಿತವಾದ ಆಯುಧಗಳನ್ನು ಜಪ್ತಿ ಮಾಡಲಾಗಿದ್ದು ಪ್ರಕರಣದ ಕುರಿತು ಸಂಪೂರ್ಣ ತನಿಖೆ ನಡೆಸಿ ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಗುವುದೆಂದು ಐಜಿಪಿ ತಿಳಿಸಿದ್ದಾರೆ. ಇನ್ ನ್ಯೂಸ್ ಬಳ್ಳಾರಿ.